ಕರ್ನಾಟಕ ರಾಜ್ಯದಲ್ಲಿ ರೈತರ ಪರವಾಗಿ ನಿರಂತರವಾಗಿ ತಮ್ಮದೇ ಆದ ಕೊಡುಗೆ ಹಾಗೂ ಹೋರಾಟಗಳನ್ನು ನಡೆಸಿಕೊಂಡು ಬಂದಿರುವ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದ ಬೆಳಗಾವಿ ಜಿಲ್ಲಾ ಮುಖಂಡರು, ಪ್ರಗತಿಪರ ರೈತರು, ಸಮಾಜ ಚಿಂತಕರು, ಸಾಮಾಜಿಕ ಹೋರಾಟಗಾರರು ಮತ್ತು ಬಡವರ ಆಶಾ ಕಿರಣರಾಗಿರುವ ಅಪ್ಪಾಸಾಬ್ ಬಿ ಲಕ್ಕುಂಡಿ ಅವರ 65ನೇ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು, ರೈತ ಮುಖಂಡರು, ಪ್ರಗತಿಪರ ಹೋರಾಟಗಾರರು, ಗಣ್ಯಮಾನ್ಯರು ಹಾಗೂ ಮಾಧ್ಯಮ ಪ್ರತಿನಿಧಿಗಳು ಭಾಗವಹಿಸಿ ಅಪ್ಪಾಸಾಬ್ ಬಿ ಲಕ್ಕುಂಡಿ ಅವರಿಗೆ ಹುಟ್ಟುಹಬ್ಬ ಶುಭಾಶಯಗಳನ್ನು ಸಲ್ಲಿಸಿದರು. ಹುಟ್ಟುಹಬ್ಬದ ಅಂಗವಾಗಿ ರೈತರು, ಮಾಧ್ಯಮದವರು ಹಾಗೂ ವಿವಿಧ ಸಂಘಟನೆಗಳ ಹೋರಾಟಗಾರರನ್ನು ಸನ್ಮಾನಿಸುವ ಕಾರ್ಯಕ್ರಮವನ್ನು ಸಹ ಆಯೋಜಿಸಲಾಗಿತ್ತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಅಪ್ಪಾಸಾಬ್ ಬಿ ಲಕ್ಕುಂಡಿ, ಮುಂಬರುವ ಯುವ ಪೀಳಿಗೆಗೆ ರೈತರ ಕಷ್ಟ ಕಾರ್ಪಣ್ಯಗಳ ಅರಿವು ಮೂಡಬೇಕಾಗಿದೆ. ರೈತರ ಪರವಾಗಿ ಎಲ್ಲರೂ ಕೂಡ ಧ್ವನಿ ಎತ್ತಬೇಕು ಅಂತ ತಿಳಿಸಿದರು. ಒಬ್ಬ ರೈತನು ಸರ್ಕಾರದಿಂದ ಅಥವಾ ಯಾವುದೇ ಖಾಸಗಿ ಸಂಸ್ಥೆಯಿಂದ ಸೌಲಭ್ಯ ಪಡೆಯಬೇಕಾದರೆ ಹೋರಾಟ ಮಾಡಲೇಬೇಕಾದ ಪರಿಸ್ಥಿತಿ ಇದೆ. ರೈತನ ಕಷ್ಟಗಳನ್ನು ಕೇಳುವವರು ವಿರಳ. ನಾನು ರೈತನ ಮಗನಾಗಿ ಹುಟ್ಟಿ ರೈತರ ಪರವಾಗಿ ಹೋರಾಟ ಮಾಡ್ತಿರುವುದೇ ನನ್ನ ಜೀವನದ ದೊಡ್ಡ ಸಂತೋಷ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ರೈತ ಮುಖಂಡ ಬಸಪ್ಪ ಎಂ ಮಾತನಾಡಿ, ಅಪ್ಪಾಸಾಬ್ ಬಿ ಲಕ್ಕುಂಡಿ ಅವರು ರೈತರ ಯಾವುದೇ ಹೋರಾಟದಲ್ಲಿಯೂ ತಮ್ಮದೇ ಆದ ಕೊಡುಗೆ ನೀಡುತ್ತಾ ಬಂದಿದ್ದಾರೆ. 65ನೇ ವಯಸ್ಸಿನಲ್ಲಿಯೂ ಹೋರಾಟದ ಉತ್ಸಾಹವನ್ನು ಕಳೆದುಕೊಳ್ಳದೆ ಮುಂದುವರಿಸಿಕೊಂಡು ಬಂದಿರುವುದು ಶ್ಲಾಘನೀಯ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ ನೀಡಲಿ ಹಾಗೂ ಹೀಗೆ ನಿರಂತರವಾಗಿ ರೈತರ ಪರವಾಗಿ ಹೋರಾಟ ಮಾಡಲು ಶಕ್ತಿ ನೀಡಲಿ ಅಂತ ಆಶಿಸಿದ್ರು. ಸರ್, ಈಗಾಗಲೇ ರೈತ ಹೋರಾಟದಲ್ಲಿ ಸಾಕಷ್ಟು ವರ್ಷಗಳಿಂದ ತಮ್ಮದೇ ಆದ ಒಂದು ಸೇವೆ ನೀಡುತ್ತಾ ಬಂದಿದ್ದಾರೆ ಸರ್. ಹೇಗೆ ಅನಿಸ್ತಾ ಇದೆ ಸರ್ ರೈತರು? ನೋಡ್ರಿ, ನಮ್ಮ ರೈತ ಚಿಂತಕ ನಾವ್ ಮಾಡಕಂತದ್ರಿ, ರೈತರಿಗೆ ಆದಂತ ಬೆಲೆ ಸಿಗದಕ್ಕೆ ನಾವೆಲ್ಲರೂ ಹೋರಾಟ ಮಾಡಾಕ್ತು. ಆದ್ರೆ ಇನ್ನ ಮುಂದಿನ ದಿನದಲ್ಲಿ ನಾವು ಈ ಒಳ್ಳೆ ದಿನ ಬರುತ್ತನ ನಾವು ಹೋರಾಟ ಮಾಡವ್ರಿ. ಸರ್, ಈಗಿನ ಯುವ ಪೀಳಿಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಈಗಿನ ಯುವ ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತಿದ್ದಾರೆ ಸರ್ ರೈತರ ಬಗ್ಗೆ? ರೈತರ ಬಗ್ಗೆ ನಮ್ಮ ರೈತರದ್ದು ಹಿತ ಚಿಂತನೆ ಮಾಡಂತ ಮುಂದಿನ ಭವಿಷ್ಯ ಚೆನ್ನಾಗಿರ್ಲಿ. ನಮ್ಮ ಯುವ ಪೀಳಿಗೆ ನಾವು ನಮ್ಮ ರೈತರ ಮುಖಂಡ, ನಮ್ಮ ಹಿರಿಯರು, ನಮ್ಮ ಅಧ್ಯಕ್ಷರು, ಈ ಎಲ್ಲಾ ಅಖಂಡ ಜನಸಾಮಾನ್ಯರೆಲ್ಲ ಕೂಡಿ ನಮ್ಮ ರೈತರ ಸಂಘಟನೆಗೆ ಒಕ್ಕಟ್ಟಾಗಿ ಪಾಲ್ಗೊಳ್ರಿ ಅಂತೇಳಿ ನಾವು. ಸರ್, ಈಗಿನ ಪ್ರಪಂಚದಲ್ಲಿ ನೋಡ್ಬೇಕಾದ್ರೆ ಪ್ರತಿಯೊಂದು ಏನಾದ್ರೂ ಒಂದು ರೈತ ಪಡ್ಕೋಬೇಕಾದ್ರೆ ಹೋರಾಟನೇ ಮಾಡ್ಬೇಕಾಗತ್ತೆ ಸರ್. ಯಾಕೆ ಈ ತರ ಅಂತ ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತಾರೆ, ಬಟ್ ಆ ತರ ಎಲ್ಲಿಯೂ ಕಾಣಿಸ್ತಾ ಇಲ್ಲ. ಯಾಕೆ ಅಂದ್ರೆ ರೈತ ಯಾಕೆ ಹೋರಾಟ ಮಾಡ್ದಂದ್ರೆ ರೈತ ಸಂಕಟ ತ್ರಾಸ ಅಗ್ದಿ ಬಾಳ ಆತಂಕದ ಒಳಗಿರ್ತಾನ ರೈತ. ಆತರ ಸಂಬಂಧ ಮುಂದಿನ ರೈತ ಯಾಕೆ ಹೋರಾಡ್ತಾನಂದ್ರ, ಒಂದು ಕೂಸ ತೊಟ್ಟಿಲದಾಗ ಹಾಕಿ ಅಳವತ್ನ್ಯಾಗ ತಗನಿ ಕಡಿತ್ನ್ಯಾಗ ತೂಗುದ್ನ್ಯಾಗ ಮಗ ಹೆಂಗ ಅಂತೈತಿ ಅಳತೈತಿಲ್ಲ ಕೂಸ, ಆ ಟೈಪ್ ನಮ್ಮ ರೈತನ ಜೀವನ ಆಗೈತಿ. ವಯಸ್ಸಾಗಿದೆ ಸರ್, ಆದ್ರೂ ಕೂಡ ರೈತ ಹೋರಾಟದಲ್ಲಿ ತುಂಬಾನೇ ತಮ್ಮದೇ ಆದ ಒಂದು ಚಾಪುಗಾಲು ಮೂಡಿದಾರೆ ಸರ್. ಅವ್ರ ಬಗ್ಗೆ ಏನ್ ಹೇಳಕ್ಕೆ ಇಷ್ಟಪಡ್ತಾರ? ಇಲ್ಲ, ಅವರು ಬಟ್ಟಿಂದ ಈಗೇನ ಬಾಬಾಗೌಡ ಪಾಟೀಲ್ರು, ನಂಜನಸ್ವಾಮಿ ಅವ್ರಿಗೆ ಕಾಲ್ ಕೆಲಸ ಏನ ಒಂದು ಹೋರಾಟ ರೈತ ಉದ್ಭೋಗ ಆಯ್ತು 82ರಾಗ. ಅವತ್ತಿನಿಂದ ಇವತ್ತಿನ ಮಟ್ಟನು ಅವ್ರು ರೈತ ಹೋರಾಟದಾಗ ಅದಾರು. ರೈತರ ಪರ ಒಂದು ಏನೋ ಒಂದು ಚಿಂತನೆ ಮಾಡುವಂತ ಒಂದು ಮನೋಭಾವ ಇದ್ದಂತ ವ್ಯಕ್ತಿ ಅಪ್ಪಾಸಾಬ್ ಲಕ್ಕುಂಡಿ ಅವರು. ಸರ್, ಅಖಂಡ ಕರ್ನಾಟಕ ರಾಜ್ಯ ಸಂಘದ ಜಿಲ್ಲಾಧ್ಯಕ್ಷರಿದ್ದಾರೆ ಸರ್. ಅವ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ತುಂಬಾ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘ ದಿವಂಗತ ಬಾಬಾಗೌಡ ಪಾಟೀಲ್ ಅವ್ರು ಏನ ಕಟ್ಟಿದ್ರು, ಆ ಸಂಘಟನೆ ಇದು ಪ್ರಾಮಾಣಿಕವಾದ ಸಂಘಟನೆ ಐತಿ. ಈ ಸಂಘಟನೆ ನಾವು ಅವ್ರಿಗೆಲ್ಲ ಅಂದ್ರು ಇವತ್ತು ಅದನ್ನ ಮುಂದುವರಿಸಿಕೊಂಡು ಹೋಗೋಣ. ಏನೋ ಒಂದು ನಮ್ಮ ರೈತರಿಗೆ ಒಂದ ಸಮಸ್ಯೆಗಳು ಬಂದ್ರ ಅವ್ರ ಹಾಕಿ ಕೊಟ್ಟಂತ ದಾರಿ ಒಳಗ ನಾವು ಮುಂದುವರಿನು ಅನ್ನುವಂತ ಉದ್ದೇಶ ಇಟ್ಕೊಂಡ ಇವತ್ತ ಈ ಸಂಘಟನೆ ಮುಂದುವರಿಸಿಕೊಂಡು. ಸರ್, ಇವತ್ತು ಬೆಳಗಿಂದ ಇವರು ಹುಟ್ಟುಹಬ್ಬ ಇದೆ ಸರ್, 65ನೇ ಹುಟ್ಟುಹಬ್ಬ. ಏನೇನು ವಿಶೇಷ ಕಾರ್ಯಕ್ರಮ ಆಯ್ತು ಸರ್ ಇವತ್ತ ಅಪ್ಪಾಸಾಬ್ ಲಕ್ಕುಂಡಿ ಅವರ 65ನೇ ಹುಟ್ಟುಹಬ್ಬದ ಕಾರ್ಯಕ್ರಮ ನಮ್ಮ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಮತ್ತು ಎಲ್ಲಾ ರೈತ ಸಂಘಟನೆಗಳು ಕೂಡಿ ಇವತ್ತು ಅವರಿಗೆ ಒಂದು ನಾವು ನಮ್ಮ ರೈತ ಹೋರಾಟಗಾರಗ ನಮ್ಮ ರೈತ ಮಗನಾದಂತ ಅಪ್ಪಾಸಾಬ್ ಲಕ್ಕುಂಡಿ ಅವರಿಗೆ ನಾವು ಒಂದು ನಮ್ಮ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಇವತ್ತು ನಾವು ಶುಭಾಶಯ ಕೊಡಬೇಕು ಅವರಿಗೆ. ವರದಿಗಾರರು ಶಾನೂಲ್ ಮತ್ತೇಖಾನ್, ಬೆಳಗಾವಿ. ಯಾರಿಗೆ ಉದ್ಯಮದಾರರಿಗೆ ವ್ಯಾಪಾರಸ್ಥರಿಗೆ ಯಾವ್ದೋ ವ್ಯಾಪಾರ ಮಾಡ್ತಿರ್ತಾನ, ಆ ವ್ಯಾಪಾರದೊಳಗೆ 1 ದಿವಸ ನೋಡ್ತಾನ, 2 ದಿವಸ ನೋಡ್ತಾನ, 3ನೇ ದಿವಸಕ್ಕೆ ಏನಾದ್ರು ಲಾಸ್ ಆಗ್ಬೇಕಂತಂದ್ರೆ
ಕಡಿಮೆ ಮಾಡ್ತಾನೆ 5 ದಿವಸಕ್ಕೆ ಆಸ್ತಿ ಮುಚ್ಚಿಬಿಡ್ತಾನೆ. ನೀನೆ ರಾತ್ರಿ ಆದ್ರೆ ಬಂದಿದ್ದೆ ಚಿನ್ನ ರೈತರು ನಮಗೆ ಎಷ್ಟೇ ಬಾರಿ 2001, 2, 3 ಅವ್ರಿಗೆ ಗೊತ್ತಲ್ಲ ಒಕ್ಕಲ್ತನ ಅಂದ್ರೆ ಏನು 1, 2, 3. ಆಮೇಲೆ 19, 20 ಕೋವಿಡ್ 22, 23 ಒಳಗಡೆ ಅತ್ಯಂತ ಮಳೆಗಾಲ. ಇವು 5, 1, 3, 4 ಅವಧಿ ಒಳಗಡೆ ಆ ರೈತ ಏನು ಕಷ್ಟ ಅನುಭವಿಸ್ತಾನೆ ಅನ್ನೋದು ನೀವು ಎದಕ್ಕೆ ಬೇಕಪ್ಪ ಅಂತ ಹೇಳ್ತಾರೆ. ಅದಕ್ಕಾಗಿ ನಮ್ಮ ಯಾರಂತಂದ್ರೆ ಜಾನಪದ ಕವಿ ಒಬ್ಬ ಕೇಳ್ತಾರೆ, ಆಸಿ ಬೀಸಿ ಮಳೆ ಬೀಸಿ ಬೀಸಿ ಹೊಡಿಯುವಾಗ ಏಸಿ ಜನ್ಮ ಯಾಕೆ ಗಂಡ ಆತಪ್ಪ ಹೆಣ್ಣಾಗಿದ್ದು ಒಲಿ ಮುಂದೆ ಅಡಿಗೆ ಮಾಡ್ತಿದ್ರು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಅಂತಹ ಮಳಿ ಒಳಗಡೆ